ಚಾನಲ್ ನೋಡ್ತಿದ್ರು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಎಲ್ಲರೂ ಕೇಳ್ತಿದ್ರೆ ಅಕ್ಕ ಡೈಲಿ ಲಾಗ್ ಮಾಡಿ ಅಂತ. ಸೊ ಇವತ್ತು ಒಂದಿನ ಲಾಗ್ ಮಾಡ್ತೀನಿ ಡೈಲಿ. ಸೊ ಇವತ್ತು ದಿನ ಎಲ್ಲ ನಾನು ಏನೇನು ಮಾಡ್ತೀನಿ, ಎಲ್ಲಿ ಹೋಗ್ತೀನಿ, ಹಾಗೆ ಎಷ್ಟು ಕೆಲಸ ಇದೆ, ಏನು ಡೈಲಿ ಲಾಗ್ ಏನು ಮಾಡ್ತೀನಿ ಅಂತ. ಬೆಳಗ್ಗೆ ಎದ್ದು ಲಾಗ್ ಮಾಡೋದ ಅಂದ್ಕೊಂಡೆ, ಮನೇಲಿ ಕರೆಂಟೇ ಇರಲಿಲ್ಲ. ಸೊ ಅದಕ್ಕೋಸ್ಕರ ಮಾಡಿಲ್ಲ. ಸೊ ಬೆಳಗ್ಗೆ ಎದ್ದು ಹಾಲು ಕುಡ್ದಾದ್ಮೇಲೆ ಎಳ್ಳೀರು ಕುಡ್ದೆ. ಸೊ ಅದಾದಮೇಲೆ ಇವಾಗ ಚಪಾತಿನೂ ಮಾಡ್ತಾಯಿದ್ದೀನಿ. ನೋಡೋಣ ಇವಾಗ ಏನೇನು ಮಾಡ್ತೀನಿ ಏನೇನು ಅಂತ. ಬೆಳಗ್ಗೆ ಎದ್ದು ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿ ಮನೆಯೆಲ್ಲ ಫುಲ್ಲು ಕ್ಲೀನ್ ಆಯಿತು. ಸೊ ಪೂಜೆ ಕೂಡ ಮಾಡಿದ್ದೀನಿ. ಇವತ್ತು ಗುರುವಾರ ಅಲ್ವಾ, ರಾಘವೇಂದ್ರ ಸ್ವಾಮಿಗೆ ನಾನು ಪೂಜೆ ಮಾಡ್ತೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದೀನಿ. ಪೂಜೆ ಎಲ್ಲ ಆಯಿತು. ಪೂಜೆ ಆದಮೇಲೆ ಸೊ ಇವಾಗ ಚಪಾತಿ ಮಾಡ್ತಾ ಇದ್ದೀನಿ. ನೋಡಿ ಚಪಾತಿ ಮಾಡಬೇಕು. ಪಲ್ಯ ಮಾಡಿದ್ದೀನಿ ಆಲ್ರೆಡಿ. ಮಶ್ರೂಮ್ದು ಪಲ್ಯ ಮಾಡಿದ್ದೀನಿ, ಮಶ್ರೂಮ್ ಕರಿ ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ಚಪಾತಿ ಮಾಡಿಕೊಂಡು ನಮ್ಮಮ್ಮ ಮನೆಗೆ ಹೋಗಬೇಕು. ಸೊ ಸುಸ್ತಾಗ್ತಾಯಿದೆ. ಇವಾಗ ನಾನು ನಾಷ್ಟ ಮಾಡಿದೆ. ಇದನ್ನು ಸೂರಿಗೆ ಮತ್ತಿಗೆ ನಮ್ಮಮ್ಮಗೆ ನನ್ನ ತಂಗಿಗೆ ಎಲ್ರಿಗೂ ಮಾಡ್ಕೊಂಡು ಹೋಗ್ತೀನಿ. ಡೈಲಿ ಏನು ಮಾಡ್ಕೊಂಡು ಹೋಗೋಲ್ಲ. ಸೊ ಇವತ್ತು ಸೂರ್ಯನೂ ಬೇಗ ಹೊಟ್ಟೋಗಿದ್ದಾನೆ, ನಾನು ಒಬ್ಬಳೇ ಇದ್ದೀನಲ್ಲ. ಸೊ ಅದಕ್ಕೋಸ್ಕರ ಮಾಡ್ತೀನಿ. ನಂತೂ ಪೂಜೆ ಮಾಡಿ ತುಂಬಾ ಖುಷಿ ಆಯಿತು. ಫುಲ್ಲು ಕ್ಲೀನ್ ಮಾಡೋಷ್ಟಕ್ಕೆ ತುಂಬ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮಾಡೋಷ್ಟಿಗೆ ಸುಸ್ತಾಗ್ಬಿಡುತ್ತೆ ಗೈಸ್. ಇವಾಗ ನಾಷ್ಟ ಮಾಡಿದ್ದೀನಿ. ಸೊ ಇವಾಗ ಚಪಾತಿ ಎಲ್ಲ ಸುಟ್ಕೊಂಡು ಹೋಗ್ಬೇಕಾದ್ರೆ ನಿಮಗೆ ವ್ಲಾಗ್ನ ತೋರಿಸ್ತೀನಿ. ಫೈನಲಿ ನಮ್ಮ ಮನೆಯಿಂದ ನಮ್ಮ ಅಮ್ಮನ ಮನೆಗೆ ಬಂದು ಸೂರಿಗೆ ಟಿಫನ್ ತಗೊಬಂದಿದೆ. ಅದು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಅವರೆಲ್ಲ ಊಟ ಮಾಡಿದ್ರು, ಇವಳು ತಿಂದು. ಹೇಗಿತ್ತು ಚಪಾತಿ ಮತ್ತಿಗೆ ಮಶ್ರೂಮ್? ಚೆನ್ನಾಗಿತ್ತು. ಗುರುವಾರ ತಿನ್ನಲ್ಲ ಅಂತ ಚಿಕನ್ ತಿಂತಾರೆ ಮುಂದೆ. ಸೂರಿಗೆ ಚಿಕನ್ ತಿಂದ, ಅವನೇ ಮಾಡಿದ್ದಾನೆ. ಇಟ್ಟು ಫುಲ್ ಖಾರ ಮಾಡಿದ್ದಾನೆ, ನಾನು ತಿನ್ನೋಕ್ಕಾಗಿಲ್ಲ. ಸೊ ಇವತ್ತು ಗುರುವಾರ ನಾನು ತಿನ್ನಲ್ಲ. ಸೊ ಅವ್ರು ತಿಂತಾರೆ, ತಂಗಿ ತಿನ್ನಲ್ಲ. ನಮ್ಮ ಸೂರ್ಯ ತಿಂದ. ಆಮೇಲೆ ಚಪಾತಿ ಮಾಡ್ಕೊಬಂದಿದೆ, ಅದಕ್ಕೆ ತಿಂದ. ಅದಾದಮೇಲೆ ಮಶ್ರೂಮ್ದು ಕರಿ ಮಾಡಿದೆ ಅಂತ ತೋರಿಸಿದ್ನಲ್ಲ. ಸೊ ಅದನ್ನು ಇವಳು ಟೇಸ್ಟ್ ಮಾಡಿದ್ಲು. ಸ್ವಲ್ಪ ಖಾರ ಇತ್ತು ಅಂತ ಹೇಳಿದ್ಲು. ನನಗೇನು ಖಾರ ಅನಿಸಿಲ್ಲ. ಖಾರ ತಿನ್ನಲ್ವಲ್ಲ, ಅದಕ್ಕೆ ನಮಗೆ ಸ್ವಲ್ಪ ಖಾರ ಇತ್ತು. ಖಾರ ತಿನ್ನಲ್ಲ. ನಾನು ಖಾರ ಅಷ್ಟೊಂದು ತಿನ್ನಲ್ಲ. ನನಗೂ ನಮ್ಮ ಅತ್ತೆ ಮನೆಗೆ ಹೋದಾಗಿಂದ ನನಗೂ ರೂಢಿ ಆಗ್ತಿದೆ ಖಾರ ತಿನ್ನೋದು. ಸೊ ನೆಕ್ಸ್ಟ್ ಇವಾಗ ಎಲ್ಲ ಹೋಗ್ತಿದ್ದೀವಪ್ಪ ಅಂದರೆ JP ನಗರಕ್ಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಕೆಲಸ ಇದೆ. ಸೊ ಏನು ಪಿಕ್ಕಿ ಅಲ್ಲಿಗೆ ಹೋಗ್ತಿದ್ದೀವಿ ಅಂತ ಆಮೇಲೆ ತೋರಿಸ್ತೀನಿ ನಿಮಗೆ. ಇಲ್ಲೂ ಟ್ರಾಫಿಕ್ ಇದೆ. ಸೂರ್ಯ ಟ್ರಾಫಿಕ್ ಬೇರೆ ರೋಡಲ್ಲಿ ಕರ್ಕೋಬೇಕು ತಾನೆ. ಇವಳು ನೋಡಿ ಗೈಸ್ ಫೋನಲ್ಲೇ ಮುಳುಗೋಗಿರ್ತಾಳೆ ಯಾವಾಗಲೂ. ಸೌಂಡ್ ಬಂದಿರುತ್ತೆ, ಹೆಂಗೆ ಹೊಡೆದಿದ್ದು ಸೌಂಡ್ ಬಂದಿರುತ್ತೆ. ಹೆಂಗೆ ಜಗಳ ಆಡ್ತಾರೆ ಅಂದರೆ ಹುಚ್ಚು ಥರ ಜಗಳ ಆಡ್ತಾನೆ ಇರ್ತಾರೆ. ಇವಾಗ ಇವನು ಅಕ್ಕಪಕ್ಕ ಹುಡುಗರೆಲ್ಲ ನೋಡಿ ನಗ್ತವ್ರೆ. ನಮಗೆ ಸೂರ್ಯ ಪಿಜ್ಜಾ ಕೊಡಿಸ್ತಾನಂತೆ. ಅಲ್ಲಿಂದ ಬರ್ಬೇಕಾದ್ರೆ ಕೊಬ್ಬರಿ ಎಣ್ಣೆ ಬೇಡ, ನಾನು ಸ್ಟ್ರೈಕ್ ಮಾಡ್ಕೊಂಡಿದ್ದೀನಿ. ಟ್ರೈನಲ್ಲಿ ಎಷ್ಟು ಟ್ರಾಫಿಕ್ಕು ಗೊತ್ತಾ ಯಪ್ಪ. ನಂಗಂತೂ ತಲೆನೇ ಕೆಟ್ಟೋಗೈತೆ ಯಾಕಾದ್ರು ಬಂದು ಅಂತ. ಅಷ್ಟೊಂದು ರಶ್ ಇದೆ, ತುಂಬ ಜನ. ನೋಡಿ ಪ್ರಮೋಷನ್ ಮುಗಿಸ್ಕೊಂಡು ಇಲ್ಲಿ ಯಾವುದೋ ಒಂದು ಟೀ ಅಂಗಡಿ ಹತ್ರ ಬಂದು ಕೂತಿದ್ದೀವಿ. ಒಂದು ಟೀ ಕುಡ್ದೋನೆ, ಬಣ್ಣಂಗೆ ಕಾಸು ಕೊಡ್ಬೇಕು. ಅದೇ ಬಣ್ಣ ಇಲ್ಲ. ನಿದ್ದೆ ಮಾಡ್ತಾರೆ ತೇಜು ಯಾಕೆ ನಿದ್ದೆ ಮಾಡ್ತಿದ್ದೀರಾ? ಫೈನಲಿ ಸೂರ್ಯ ಡ್ರಾಪ್ ಮಾಡ್ದ. 1 ಅವರ್ ವಾಕ್ ಮಾಡ್ತೀವಲ್ಲ. ಸೊ ಇದೇ 1 ಅವರ್ಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ರೋಡಲ್ಲಿ. ಇನ್ನೊಂದು ಸ್ವಲ್ಪ ದೂರ ಇದೆ ನಮ್ಮ ಮನೆ ಅಷ್ಟೇ. ಫ್ರೂಟ್ಸ್ ತೊಗೊಂಡು ಹಾಗೆ ಹೋಗ್ತಾ ಇದ್ದೀವಿ ಗೈಸ್. ಸುಸ್ತಾಗಿ ಹೋಗ್ಬಿಡುತ್ತೆ ವಾಕಿಂಗ್ ಮಾಡೋದ್ರಲ್ಲಿ. ಇಲ್ಲಿ ಬಂದು ನಮ್ಮ ಪಪ್ಪ ಜೊತೆ ಒಂದು 5 ನಿಮಿಷ ಆಟ ಆಡಿ. ಸೊ ಇವತ್ತಿನ ವ್ಲಾಗ್ ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಮನೆಗೆ ಬಂದು ಫ್ರೂಟ್ಸ್ ತೊಗೊಬಂದಿದ್ದೀವಿ. ಕಟ್ ಮಾಡ್ತಾ ಇದ್ದಾಳೆ ತೇಜು. ಹೇಳು, ಇದು ಯಾವುದೋ ಫೋಟೋಶೂಟ್ ಸೂರ್ಯ ಮಾಡಿಕೊಟ್ಬಿಟ್ಟ ಅಂದ್ಬಿಟ್ಟು ಅದನ್ನೇ ಹಾಕ್ಕೊಂಡು ಮೆರಿತೋಳೆ. ಐ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಇದೊಂದು ಚಿಕ್ಕ ಮಿನಿ ಲಾಗ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಕೊನೆಗಂಟ ವಿಡಿಯೋ ನೋಡಿದ್ದಕ್ಕೆ. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಇದೇ ಥರ ನಾನು ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಲವ್ ಯು ಆಲ್. ಬಾಯ್.
ಬಾಯ್ ಬಾಯ್ ಕರ್ಗಿ